अखण्डमण्डलाकारं व्याप्तं येन चराचरं तत्पदं दर्शितं येन तस्मै श्रीगुरवे नमः. ಶಿವೋಹಂ. ಸರ್ವರಿಗೂ ಯೋಗಕ್ಕೆ ಸ್ವಾಗತ ಸುಸ್ವಾಗತ. ಶ್ವಾಸಗುರು ಶ್ರೀ ವಚನಾನಂದ ಸ್ವಾಮೀಜಿ, ಶ್ವಾಸ, ಸಂಜಯ್ ನಗರ್, ಭೂಪ್ಸಂದ್ರ, ಬೆಂಗಳೂರು. ಇಂದು ನಾವು ಕೇರಳದ ಕಡಲ ತೀರದಲ್ಲಿ ಯೋಗ ಮಾಡ್ತಾ ಇದ್ದೇವೆ. ನಾವಿಂದು ವಿಶೇಷವಾಗಿ ಅನೇಕರಿಗೆ ಈ ಕತ್ತು ನೋವಿನ ಸಮಸ್ಯೆ ಇರ್ತದೆ. ಅದಕ್ಕೆ ನಾವು ಏನು ಕರಿತೇವೆ, ಸರ್ವೈಕಲ್ ಸ್ಪಾಂಡಿಲಿಸ್ ಅಂತ ಕರಿತೇವೆ. ಸರ್ವೈಕಲ್ ಸ್ಪಾಂಡಿಲಿಸ್ಸು ಇವತ್ತು ಸರ್ವೇ ಸಾಮಾನ್ಯವಾಗಿ ಈ ಸಾಫ್ಟ್ವೇರ್ನಲ್ಲಿ ಕೆಲಸ ಮಾಡುವಂಥವರು ಅಥವಾ ಕುಳಿತುಕೊಂಡು ಕೆಲಸ ಮಾಡುವಂಥವರು, ಕಂಪ್ಯೂಟರ್ ಮುಂದೆನೇ ಸದಾಕಾಲ ಇರುವಂಥವರು ಇವತ್ತು ಅನೇಕ ಬಾರಿ ನಾವು ನೋಡ್ತಾ ಇರ್ತೇವೆ. ಇವತ್ತು ಬಸ್ನಲ್ಲಿ ಹೋಗಲಿ ಅಥವಾ ಟ್ರೈನಲ್ಲಿ ಹೋಗಲಿ, ಫ್ಲೈಟ್ನಲ್ಲಿ ಹೋಗಲಿ, ಜನಗಳು ಹೀಗೇ ಕೂತ್ಕೊಂಡಿರ್ತಾರೆ. ಇದರ ಅರ್ಥ ಅವರು ತಮ್ಮ ಕತ್ತನ್ನು ಮುಂದೆ ಬಾಗಿಸಿ ಫೋನನ್ನು, ಸ್ಮಾರ್ಟ್ ಫೋನನ್ನು ನೋಡ್ತಾ ಇರ್ತಾರೆ. ಈ ಒಂದು ಪೊಸಿಷನ್ನಿಂದ ಏನಾಗುತ್ತೆ, ಈ ಸರ್ವೈಕಲ್ ಸ್ಪಾಂಡಿಲಿಸ್ ಅವರಿಗೆ ಬರ್ತದೆ. ಅಂದರೆ ಈ ಕತ್ತಿನಲ್ಲಿ ವಿಶೇಷವಾಗಿ 7 ಡಿಸ್ಕ್ಗಳಿರ್ತವೆ. ಈ 7 ಡಿಸ್ಕ್ಗಳ ಸರಿಯಾದ ರೀತಿಯಿಂದ ನಾವು ಅದನ್ನು ಬಳಕೆ ಮಾಡದೇ ಇದ್ದಾಗ ಈ ಸರ್ವೈಕಲ್ ಸ್ಪಾಂಡಿಲಿಸ್ ಆಗ್ತಾ ಹೋಗುತ್ತೆ. ಅದಕ್ಕೆ ಈ ಸಮಸ್ಯೆಯನ್ನು ನಿವಾರಣೆ ಮಾಡಲಿಕ್ಕೆ ಯೋಗದಲ್ಲಿ ಕೆಲವಾರು ಉಪಾಯಗಳಿದ್ದಾವೆ. ಅವುಗಳನ್ನ ತಿಳ್ಕೊಳ್ಳೋಣ ಬನ್ನಿ. ಇದನ್ನು ನೀವು ಕುಳಿತುಕೊಂಡು ಮಾಡ್ಬೋದು, ನಿಂತ್ಕೊಂಡು ಮಾಡ್ಬೋದು. ನಾನು ನಿಂತ್ಕೊಂಡು ಹೇಗೆ ಮಾಡ್ಬೋದು, ಈಗ ಆಫೀಸಲ್ಲಿ ಇರ್ತೀರ, ಅಲ್ಲೇ ಒಂದಿಷ್ಟು ನಿಂತ್ಕೊಂಡು ಹೇಗೆ ಈ ಸರ್ವೈಕಲ್ ಸ್ಪಾಂಡಿಲಿಸನ್ನು ನೀವು ಮನೆಯಲ್ಲಿ ಇದ್ದುಕೊಂಡೇ ಹೇಗೆ ಸರಿ ಮಾಡ್ಕೋಬೋದು, ಆಫೀಸಲ್ಲಿ ಇದ್ದುಕೊಂಡೇ ಹೇಗೆ ಸರಿ ಮಾಡ್ಕೋಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ, ನೋಡೋಣ ಬನ್ನಿ. ಈಗ ನೇರವಾಗಿ ನಿಂತ್ಕೋಬೇಕು. ಮೊಟ್ಟ ಮೊದಲನೇದಾಗಿ ನಾವು ನಿಂತ್ಕೊಳ್ಳೋದನ್ನು ಮೊದಲು ಸರಿಯಾಗಿ ರೂಢಿಸ್ಕೋಬೇಕು. ಅನೇಕರು ಹೀಗೆ ನಿಂತ್ಕೊಂಡಿರ್ತಾರೆ. ಆ ಪೊಸಿಷನು ಭಾಳ ಇಂಪಾರ್ಟೆಂಟ್. ಅಥವಾ ಹೀಗೆ ನಿಂತ್ಕೊಳ್ಳೋದಾಗಲಿ ಇದು ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದಲ್ಲ. ಇದರಿಂದ ಒಂದು ನಿಮಗೆ ಬ್ಯಾಕ್ ಪೇನ್ ಬರ್ತಾ ಹೋಗುತ್ತೆ. ಅದಕ್ಕೆ ನಾವೇನು ಮಾಡಬೇಕು, ಹೀಗೆ ನೇರವಾಗಿ ಮೊದಲು ನಿಂತ್ಕೋಬೇಕು. ಈಗ ಸರ್ವೈಕಲ್ ಸ್ಪಾಂಡಿಲಿಸ್ಗೆ ಅಂತಂದರೆ ಕತ್ತು ಏನಿದೆಯಲ್ಲ, ಇದನ್ನು 5 ರೀತಿಯಲ್ಲಿ ಅದನ್ನು ನಾವು ರೊಟೇಟ್ ಮಾಡೋದನ್ನು ಕಲ್ತ್ಕೋಬೇಕು. ಮೊಟ್ಟ ಮೊದಲನೇದಾಗಿ ಮೊದಲು ಉಸಿರನ್ನು ಬಿಡಬೇಕು. ಕತ್ತನ್ನು ಎದೆಗೆ ಸ್ಪರ್ಶ ಮಾಡ್ಕೊಳ್ಳಿ. ಕತ್ತಿನ ಹಿಂಭಾಗದಲ್ಲಿ ಆಗುವಂತಹ ಆ ಸ್ಟ್ರೆಚ್ಚನ್ನು, ಬಿಗಿತವನ್ನು ಗಮನಿಸ್ಕೊಳ್ಳಿ. ನಿಧಾನವಾಗಿ ಮೇಲ್ಗಡೆ ನೋಡಿ, ಆಕಾಶ ಎಷ್ಟು ಶುಭ್ರವಾಗಿದೆ ನೋಡಿ. ಪುನಃ ಕತ್ತನ್ನು ಮುಂದೆ ಬಾಗಿಸಿ ನಿಶ್ವಾಸ ಮಾಡಿ. ಮೇಲ್ಗಡೆ ಹೋಗುವಾಗ ಮೇಲ್ ನೋಡಿ. ಈ ಮುಂಭಾಗದಲ್ಲಿ ಆಗುವಂಥ ಸ್ಟ್ರೆಚಸನ್ನು ನೀವು ಗಮನಿಸ್ತಾ ಹೋಗಬೇಕು. ಈ ಭಾಗದಲ್ಲಿ ಹೀಗೆ ಮಾಡಬೇಕು. ಅಕಸ್ಮಾತು ನಿಮಗೆ ನಿಂತುಕೊಂಡು ತೊಂದರೆ ಆದರೆ ಇದನ್ನು ಕುಳಿತುಕೊಂಡು ನೀವು ಮಾಡ್ಬೋದು. ಕುರ್ಚಿ ಮೇಲೆ ಕೂತ್ಕೊಂಡಾಗಲಿ ಅಥವಾ ನೆಲಕ್ಕೆ ಕುಳಿತುಕೊಂಡಾದರೂ ನೀವು ಮಾಡ್ಬೋದು. ಹೇಗೆ ನೋಡಿ. ಇದು ಒಂದು ರೀತಿಯ ಮೂಮೆಂಟ್ ಆಯಿತು. ಇನ್ನೊಂದು ಎಡಕಿವಿಯನ್ನು ಎಡ ಭುಜಕ್ಕೆ ಸ್ಪರ್ಶ ಮಾಡುವಂಥದ್ದು. ಬಲ ಭಾಗದಲ್ಲಿ, ಕುತ್ತಿಗೆ ಬಲ ಭಾಗದಲ್ಲಿ ಆಗುವಂಥ ಬದಲಾವಣೆಯನ್ನು ಗಮನಿಸ್ಕೊಳ್ತಾ ಹೋಗಿ. ಆರಂಭದಲ್ಲಿ ಲೈಟಾಗಿ ನಿಮಗೆ ಅಲ್ಲಿ ಪೇನ್ ಬರುತ್ತೆ. ನಿಧಾನ ಉಸಿರು ತೆಗೆದುಕೊಳ್ಳಿ. ಈಗ ಬಲ ಕಿವಿಯನ್ನು ಬಲ ಭುಜಕ್ಕೆ ಸ್ಪರ್ಶ ಮಾಡಿಕೊಳ್ಳಿ. ಎಡ ಭುಜ ನೇರವಾಗಿರಲಿ. ಆಳ ಉಚ್ಛ್ವಾಸ ನಿಶ್ವಾಸ ಮಾಡಿ. ಮುಖದಲ್ಲಿ ಮಂದಸ್ಮಿತವಿರಲಿ.
ಬೆನ್ನುಹುರಿ ನೇರವಾಗಿರಲಿ. ಮಧ್ಯದಲ್ಲಿ ಬನ್ನಿ. ಬಲಭಾಗ ಮತ್ತು ಎಡಭಾಗದಲ್ಲಿ ಮೂಮೆಂಟ್ ಆಯಿತು. ಮೊದಲನೇ ಬಾರಿಗೆ ಹಿಂಭಾಗ ಮತ್ತು ಮುಂಭಾಗದಲ್ಲಿ ಆಯಿತು. ಈಗ ಇನ್ನೊಂದು ರೀತಿಯ ಚಲನೆ ಇದೆ, ಅದನ್ನು ಗಮನಿಸ್ಕೊಳ್ಳಿ. ಈ ರೀತಿ ನಿಧಾನ ಉಸಿರು ತೆಗೆದುಕೊಳ್ಬೇಕು. ಉಸಿರು ಬಿಡ್ತಾ ಈ ಕಡೆ ನೋಡಬೇಕು. ಧೀರ ಉಚ್ಛ್ವಾಸ ನಿಶ್ವಾಸ ಮಾಡಿ. ಆಳ ಉಚ್ಛ್ವಾಸ ನಿಶ್ವಾಸ ಮಾಡಬೇಕು. ರಿಲ್ಯಾಕ್ಸ್ ಆಗಬೇಕು. ಇದು ಮೂರನೆಯ ಚಲನೆ ಆಯಿತು. ಇನ್ನೊಂದು ಚಲನೆ ಅಂತಂದ್ರೆ ಅದನ್ನು ಗಮನಿಸ್ಕೊಳ್ಳಿ. ಈ ರೀತಿ ನಾವು ಇದಕ್ಕೆ ಟರ್ಟಲ್ ಮೂಮೆಂಟ್ ಅಂತ ಕರಿತೇವೆ. ಕತ್ತನ್ನು ಹೀಗೆ ಮುಂದೆ ಮಾಡಬೇಕು. ಇದಕ್ಕೆ ಟರ್ಟಲ್ ಮೂಮೆಂಟ್ ಅಂತ ಕರೀತಾರೆ. ಇದಕ್ಕೆ ನಿಮಗೇನು ಹೆಚ್ಚಿನ ಸ್ಥಳ ಬೇಕಾಗಿಲ್ಲ, ಕುಳಿತುಕೊಂಡಲ್ಲೇ ಇದನ್ನು ಮಾಡ್ತಾ ಹೋಗಬೇಕು. ಒಟ್ಟು ನಮ್ಮ ಬೆನ್ನು ಹುರಿಯಲ್ಲಿ 33 ಡಿಸ್ಕ್ಗಳು ಇರ್ತವೆ. ಪ್ರಮುಖವಾಗಿ 7 ಡಿಸ್ಕ್ಗಳು. ಇದರಿಂದನೇ ನಿಮಗೆ ಮೆಮೊರಿ ಪವರ್ ಲಾಸ್ ಆಗೋದು. ಯಾಕಂದರೆ ಡಿಸ್ಲೊಕೇಟ್ ಆದವು ಅಂತಂದರೆ ಅವುಗಳು ವ್ಯತ್ಯಯವಾದಾಗ ಅಲ್ಲಿ ಅದರ ಡಿಸ್ಕ್ಗಳ ಮಧ್ಯದಲ್ಲಿ ಸಣ್ಣ ಸಣ್ಣ ನರನಾಡಿಗಳು ಇರ್ತವೆ. ಅವುಗಳು ಮೆದುಳಿಗೆ, ಎಡ ಮೆದುಳಿಗೆ ಮತ್ತು ಬಲ ಮೆದುಳಿಗೆ, ಮುಂಭಾಗದ ಮೆದುಳಿಗೆ ಮತ್ತು ಹಿಂಭಾಗದ ಮೆದುಳಿಗೆ ಅವು ನೇರವಾಗಿ ಸಂಪರ್ಕವನ್ನು ಸಾಧಿಸ್ತಾ ಇರ್ತವೆ. ಅಕಸ್ಮಾತ್ ಒಂದು ನರ ನಿಮಗೆ ತೊಂದರೆ ಆದರೆ ಮುಂದೆ ನಿಮಗೆ ಒಂದು ಕೈಯ ಸಂಪೂರ್ಣವಾಗಿ ಸಮಸ್ಯೆ ಆಗಬಹುದು. ಈ ಕತ್ತು ನೋವು ಇದ್ದಾಗ ನಿಮಗೆ ಈ ಭುಜಗಳ ನೋವು ಬರ್ತಾ ಹೋಗ್ಬೋದು, ಈ ಶೋಲ್ಡರ್ ಪೇನ್ ಬರ್ಬೋದು, ಅಥವಾ ಈ ಕೈಯಲ್ಲಿ ಪ್ರಾಬ್ಲಮ್ ಆಗ್ಬೋದು. ಅಕಸ್ಮಾತ್ ಇಲ್ಲಿ ಕೈಯಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದರ ಅರ್ಥ ಇಲ್ಲಿ ಟ್ರೀಟ್ಮೆಂಟ್ ಕೊಡಬೇಕಾಗಿಲ್ಲ, ಅವುಗಳನ್ನ ಇಲ್ಲಿ ನಾವು ಟ್ರೀಟ್ಮೆಂಟ್ ಕೊಡಬೇಕು. ಹೇಗೆಯೇ ಮರದ ಬಾಯಿ ಬೇರೆಂದು ತಳಕ್ಕೆ ನೀರು ಎಳೆದರೆ ಮೇಲೆ ಫಲ್ಲವಿಸುತ್ತು ಕಾಣ ಅಂತ ಹೇಳ್ತಾರೆ. ತುದಿಗೆ ನಾವು ನೀರು ಹಾಕಿದರೆ, ಎಲೆಗಳಿಗೆ ನೀರು ಹಾಕಿದರೆ, ಟೊಂಗೆಗಳಿಗೆ ನೀರು ಹಾಕಿದರೆ ಗಿಡ ಬೆಳೆಯೋದಿಲ್ಲ. ಆ ಗಿಡ ಬೆಳಿಬೇಕು, ಅದು ಹಣ್ಣು ಕೊಡಬೇಕು ಅಂತಂದರೆ ನಾವು ಗಿಡದ ಬುಡಕ್ಕೆ ನೀರು ಹಾಕಬೇಕು. ಹಾಗೆಯೇ ನಾವು ಇಲ್ಲಿ ಮೂಮೆಂಟ್ ಆದರೆ ಎಷ್ಟೋ ಬಾರಿ ಕೆಲಸ ಆಗೋದಿಲ್ಲ. ಅದರ ಬುಡ ಎಲ್ಲಿರ್ತದೆ, ಇಲ್ಲಿರ್ತದೆ. ಅದರ ರೂಟ್ ಕಾಸನ್ನು ನಾವು ತಿಳ್ಕೋಬೇಕು. ಇದು 4 ಮೂಮೆಂಟ್ ಆಯಿತು. ಇನ್ನೊಂದು ಮೂಮೆಂಟು ಅಂತಂದರೆ ಈಗ ಚಕ್ರಾಕಾರವಾಗಿ ಇದನ್ನು ತಿರ್ಸ್ಕೋಬೇಕು. ಹೇಗೆ ಉಸಿರು ಬಿಡಬೇಕು. ಇದರಿಂದ ಮೆಮೊರಿ ಪವರ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ನಿಮ್ಮ ಇಮ್ಯುನಿಟಿ ಪವರ್, ರೋಗ ನಿರೋಧಕ ಶಕ್ತಿನೂ ಹೆಚ್ಚಾಗ್ತಾ ಹೋಗುತ್ತೆ. ಇದನ್ನು ಆ್ಯಂಟಿ ಕ್ಲಾಕ್ ವೈಸ್ ಖುಷಿಯಿಂದ ಸಂತೋಷದಿಂದ ಮಾಡ್ತಾ ಹೋಗಬೇಕು. ಆ ಅಲೆಗಳ
ಆ ಅಲೆಗಳು, ಆ ತರಂಗಗಳು ನಿರಂತರವಾಗಿ ಬರ್ತಾ ಇದ್ದಾವೆ. ಹಾಗೆ ಜೀವನದಲ್ಲಿ ಸುಖ ದುಃಖ ಅನ್ನುವಂಥ ಅಲೆಗಳು ಬರ್ತಾ ಇರ್ತವೆ. ಹಳ್ಳದೊಳಗೊಂದು ಹುಳ್ಳಿ ಬರುತ್ತಿರಲು ನೊರೆ ತೊರೆಗಳು ತಾಗಿದವಲ್ಲ, ಸಂಸಾರ ಸಾಗರದೊಳಗೆ ಸುಖ ದುಃಖಗಳು ತಾಗಿದವಲ್ಲ ಅಂತ ಹೇಳ್ತಾರೆ. ಸಂಸಾರ ಅಂತಂದರೆ ಈ ನೋವುಗಳು ಬರೋದೆ. ಒಂದಿಷ್ಟು ಒಳ್ಳೆ ಕೆಲಸ ಮಾಡಬೇಕು ಅಂತಂದರೆ ಆಫೀಸಲ್ಲಿ ಕೆಲಸ ಮಾಡಬೇಕು, 8 ತಾಸು ಕೆಲಸ ಮಾಡಲೇಬೇಕು. ಅದರಿಂದ ನಮಗೆ ಒಂದಿಷ್ಟು ಹಣ, ಅದರಿಂದಲೇ ಒಂದಿಷ್ಟು ನಮಗೆ ಸಂಪತ್ತು ಬರ್ತದೆ. ಆ ಸಂಪತ್ತು ಬರಬೇಕಂದ್ರೆ ಒಂದಿಷ್ಟು ಕಳ್ಕೊಬೇಕಾಗತ್ತೆ. ಒಂದನ್ನು ಪಡ್ಕೋಬೇಕಂದ್ರೆ ಒಂದನ್ನು ಕಳ್ಕೋಬೇಕಂತೆ. ಆದರೆ ಎಲ್ಲವನ್ನು ಕಳ್ಕೊಬಾರ್ದು, ಅದನ್ನು ಕಳ್ಕೊಂಡದನ್ನು ಪಡ್ಕೊಳ್ಳುವಂಥದ್ದು ಯೋಚನೆ ಮಾಡಬೇಕು ನಾವು. ಈಗ ಸರ್ವೈಕಲ್ ಸ್ಪಾಂಡಿಲೈಸಿಸ್ ನಿರಂತರವಾಗಿ ಬರ್ತಾ ಇರುತ್ತೆ. ಇದಕ್ಕೆ ನೀವು ಒಂದಿಷ್ಟು ಆಸನಗಳನ್ನು, ಒಂದಿಷ್ಟು ಪ್ರಾಣಾಯಾಮಗಳನ್ನು ಪ್ರತಿನಿತ್ಯ ಅಭ್ಯಾಸ ಮಾಡ್ತಾ ಹೋಗಬೇಕು. ಅದಕ್ಕೆ ಇದನ್ನು ಆ್ಯಂಟಿ ಕ್ಲಾಕ್ ವೈಸ್ ಮಾಡಬೇಕು, ವಿರುದ್ಧ ದಿಕ್ಕಿನಲ್ಲಿ ಹೀಗೆ ಹೀಗೆ. ಹೀಗೆ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ಸರ್ವೈಕಲ್ ಸ್ಪಾಂಡಿಲೈಸಿಸ್ ದೂರ ಆಗುತ್ತೆ. ಅದರ ಜೊತೆಗೆ ಒಂದಿಷ್ಟು ಈ ಮೂಮೆಂಟು ಕೂಡ ನೀವು ಮಾಡಬೇಕು. ಈ ಶೋಲ್ಡರ್ ಪೇನ್ ಇರ್ತದೆ ಎಷ್ಟೋ ಬಾರಿ. ಹೀಗೆ ಪ್ರತಿನಿತ್ಯ ಒಂದು 10-12 ನಿಮಿಷ ನೀವು ಸರ್ವೈಕಲ್ ಸ್ಪಾಂಡಿಲೈಸಿಸ್ ಇದ್ದರೆ ಇಷ್ಟು ಹೇಳ್ತಾ, ನಿಮ್ಮ ಈ ನಿರಂತರವಾಗಿ ಈ ಸಮಸ್ಯೆ ನಿಮಗೆ ಬಹಳ ದಿನಗಳು ಕಾಡ್ತಾ ಇದ್ದರೆ, ನಮ್ಮ ಶ್ವಾಸ ಸಂಸ್ಥೆಯಲ್ಲಿ 1 ವಾರಗಳ ಕಾಲ ನಾವು ರೆಸಿಡೆನ್ಷಿಯಲ್ ಕೋರ್ಸ್ ಅಂತ ಮಾಡಿದ್ದೇವೆ. ಅಲ್ಲಿ ನಾವು ಈ ರೀತಿಯ ಇಂಡಿವಿಜುವಲ್ ಆಗಿ ನಾವು ನಿಮಗೆ ಹೇಳ್ಕೊಡ್ತೇವೆ. ಅದನ್ನು ತಾವು ಪಡ್ಕೊಳ್ಳಿ. ಅಲ್ಲಿ ಕೆಳಗಡೆ ಬರುವಂಥ ನಂಬರ್ ನೋಟ್ ಡೌನ್ ಮಾಡಿಕೊಂಡು ಬನ್ನಿ. ಆ ಮೂಲಕ ನಾವು ನೀವೆಲ್ಲರೂ ಸೇರಿಕೊಂಡು ಕರ್ನಾಟಕವನ್ನು ಯೋಗಯುಕ್ತ ರೋಗಮುಕ್ತಗೊಳಿಸೋಣ ಅಂತ ಹೇಳ್ತಾ ಈ ದಿನದ ಕಾರ್ಯಕ್ರಮ ಮುಗಿಸ್ತದೀನಿ. ಎಲ್ಲರಿಗೂ ನಮಸ್ಕಾರಗಳು.